ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸಹ ಹಾರ್ದಿಕ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಪ್ರಪ್ರಥಮವಾಗಿ ನಾವೆಲ್ಲರೂ ಮನಮಂದಿರದಲ್ಲಿ ಸ್ಮರಿಸಿಕೊಳ್ತಾ ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ಗುರಿಯೇ ಮಕ್ಕಳನ್ನು ಎಷ್ಟು ಸಾಧ್ಯವೋ ಅಷ್ಟು ಶೈಕ್ಷಣಿಕವಾಗಿ ಮೇಲೆತ್ತುವ ಅಥವಾ ಮುಂದುವರಿಯುವಂತಹ ಉದ್ದೇಶಕ್ಕೆ ಇದೊಂದು ಅಬಾಕಸ್ ಆಧಾರ ಅಥವಾ ಸ್ಫೂರ್ತಿ. ಈಗ ತಾನೇ ಲಕ್ಷ್ಮೀಗ ಹೇಳಿದರು, ಮಕ್ಕಳಿಗೆ ಶೈಕ್ಷಣಿಕವಾಗಿ ಮುಂದುವರಿಯುವುದರ ಜೊತೆಗೆ ಅಂದರೆ ಕೇವಲ ಮೆದುಳಿಗೆ ಮಾತ್ರ ಇದು ಕೆಲಸ ಕೊಡುವಂಥದ್ದಲ್ಲ, ಅದರ ಜೊತೆಗೆ ಮುಖ್ಯವಾಗಿ ಬೇಕಾಗಿರೋದು ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ. ಮಕ್ಕಳಿಗೆ ಮುಖ್ಯ ಮೆಮೊರಿ, ಜ್ಞಾಪಕ ಶಕ್ತಿ. ಈ ಅಬಾಕಸನ್ನು ನಾವು ಗಮನಿಸಿದಾಗ ಸೆಕೆಂಡಿನಲ್ಲಿ ಮಕ್ಕಳು ಎಷ್ಟೆಲ್ಲ ಕೂಡಿಸುವ, ಕಳೆಯುವ ಒಂದು ಲೆಕ್ಕವನ್ನು ಬಹಳ ಚೆನ್ನಾಗಿ ಮಾಡ್ತವೆ. ಅಂದರೆ ಮನಸ್ಸು ಅಷ್ಟು ಫಾಸ್ಟ್ ಆಗಿದೆ, ಮೆದುಳಿನಲ್ಲಿ ವರ್ಕು ಅಷ್ಟು ಫಾಸ್ಟ್ ಆಗಿ ನಡೀತಾ ಇದೆ. ಆದರೆ ಮಕ್ಕಳಿಗೆ ಶಿಕ್ಷಕರೇನೋ ಲೆಕ್ಕ ಹಾಕುವುದನ್ನ ಬಹಳ ಫಾಸ್ಟ್ ಆಗಿ ಕಲಿಸ್ತಿದ್ದಾರೆ. ಅದರ ಜೊತೆಗೆ ನಾವೆಲ್ಲ ತಾಯಂದಿರು ಕೂಡ ಅಷ್ಟೇ ವೇಗವಾಗಿ ಮನಸ್ಸನ್ನ ಹಿಡಿದಿಡುವ, ಮನಸ್ಸನ್ನ ಏಕಾಗ್ರತೆ ಮಾಡುವ, ಮನಸ್ಸಿನಲ್ಲಿ ಶಾಂತಿಯನ್ನ ಮೂಡಿಸುವ, ಮನಸ್ಸಿನಲ್ಲಿ ಸಂಸ್ಕಾರವನ್ನು ತರಿಸುವಂತಹ ಕಾರ್ಯದಲ್ಲಿ ನಮ್ಮ ಮನೆ ಪಾಠಶಾಲೆ ಆಗಬೇಕು. ಶಾಲೆ ಜೀವನಕ್ಕೆ ಬೇಕಾಗಿರುವಂತಹ ಉತ್ತಮ ಶಿಕ್ಷಣವನ್ನು ಕೊಡಿಸುವುದರಲ್ಲಿ ಮುಂದಾದರೆ ಮನೆ ಮಕ್ಕಳಿಗೆ ಬೇಕಾಗಿರುವ ಸಂಸ್ಕಾರವನ್ನ, ನೈತಿಕ ಬೋಧನೆಯನ್ನ, ಹಿತ ವಿಚಾರಗಳನ್ನ ತರಿಸುವಲ್ಲಿ ಪಾಲಕರು ಮುಂದಾಗಬೇಕು. ಕೇವಲ ಮಕ್ಕಳನ್ನ ಓದಿಸ್ಬಿಟ್ಟು ಮುಂತರಬೇಕನ್ನುವಂಥ ಉದ್ದೇಶ ಮಾತ್ರವಲ್ಲ. ಏಕೆಂದ್ರೆ ಮೊದಲೆಲ್ಲ ಓದು ಇಲ್ಲದೆ ಮನೆ ಬಹಳ ಶಾಂತವಾಗಿರ್ತಿತ್ತು, ಖುಷಿಯಿಂದ ಕೂಡಿರ್ತಿತ್ತು, ಅಷ್ಟೇ ಅಲ್ಲ ಹೃದಯಗಳಲ್ಲಿ ಸಂತುಷ್ಟತೆ ಇರ್ತಿತ್ತು. ಆದರೆ ಇವತ್ತು ಓದು ಬಹಳ ಮುಂದುವರಿತಾ ಇದೆ. ಮಕ್ಕಳಿಗೆ ಬಹಳಷ್ಟು ಜ್ಞಾನ, ತಿಳುವಳಿಕೆ, ಭಾಷಾ ಜ್ಞಾನ ತುಂಬ ಸಿಗ್ತಾ ಇದೆ. ಆದರೆ ತಂದೆ ತಾಯಿಗಳು ಮಕ್ಕಳಿಂದ ತೃಪ್ತರಾಗ್ತಿದ್ದಾರೆ. ಮಕ್ಕಳಲ್ಲಿ ಇಂಟರ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇಲ್ಲ. ಆಂತರಿಕವಾಗಿರುವಂತಹ ಸಂತುಷ್ಟತೆ ಮತ್ತು ಸಂಬಂಧಗಳಲ್ಲಿ ಸಮಾನತೆ, ಸಂಸಾರಗಳಲ್ಲಿ ಏಕತೆ, ಇದೆಲ್ಲನ ಮೂಡಿಸ್ಬೇಕು ಅಂತಂದ್ರೆ ಮನಸ್ಸಿಗೆ ಬೇಕಾಗಿರುವಂತಹ ಅಥವಾ ಸ್ವಭಾವಕ್ಕೆ ಬೇಕಾಗಿರುವಂತಹ ಉತ್ತಮ ಮೌಲ್ಯ ಗುಣಗಳನ್ನ ನಾವೆಲ್ಲ ಮನೆಯಲ್ಲಿಯೇ ಪಾಠಶಾಲೆಯ ಸ್ವರೂಪದಲ್ಲಿ ನಾವು ಒಬ್ಬೊಬ್ಬರೂ ಕೂಡ ಅವರಿಗೆ ಪಾಠದ ರೂಪದಲ್ಲಿ ವರ್ತನೆಗಳನ್ನ, ವ್ಯವಹಾರಗಳನ್ನ ಮಾಡುವುದರ ಮೂಲಕ ಮಕ್ಕಳಿಗೆ ಪಾಠವನ್ನು ಹಾಕಿಕೊಡ್ಬೇಕಾಗತ್ತೆ. ಅಂದ್ರೆ ಇವತ್ತು ಪಾಲಕರಿಗೆ ಮಕ್ಕಳು ಏನಾಗಬೇಕು ಅಂತಂದ್ರೆ ಎಲ್ಲರೂ ಬಯಸೋದು ಇಂಜಿನಿಯರ್ ಆಗಬೇಕು ಅಥವಾ ಲಾಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಇದೇ ರೀತಿ ಹುದ್ದೆಗಳನ್ನ ಹೇಳ್ತಾರೆ. ಬಿಟ್ರೆ ನನ್ನ ಮಗ ಮಾನವೀಯ ಮೌಲ್ಯ ಗುಣಗಳನ್ನ ಹೊಂದಿರುವಂತಹ ಒಬ್ಬ ದೇವತಾ ಪುರುಷ ಆಗಬೇಕು ಅನ್ನುವಂತಹ ಉದ್ದೇಶ ಒಳಗಡೆಗಿದ್ರು ಅದು ಹೊರಗಡೆ ಬಾರ್ದಂತಾಗಿದೆ. ಏಕೆಂದ್ರೆ ಇವತ್ತಿನ ಸ್ಪರ್ಧಾತ್ಮಕ ಅಥವಾ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಎಲ್ಲರೂ ಕೂಡ ಅವ್ರ ಹಾಗೆ ಅವ್ರಿಗಿಂತ ಸ್ವಲ್ಪ ಮುಂದೆ ಕೇವಲ ಭೌತಿಕತೆಯಲ್ಲಿ ಮುಂದುವರಿಯುವಂತಹ ಪ್ರಯತ್ನಕ್ಕೆ ನಾವು ನಮ್ಮ ಮಕ್ಕಳನ್ನ ಬೆಳೆಸ್ತಾ ಇದ್ದೇವೆ. ಆದರೆ ಆಂತರಿಕವಾಗಿ ಎಲ್ಲವೂ ಖಾಲಿ ಆಗ್ತಾ ಇದೆ. ಪೋಷಕರಲ್ಲಿ ಒಂದು ವಿನಂತಿ ಏನು ಅಂತಂದ್ರೆ ಮಕ್ಕಳನ್ನ ಕೇವಲ ಶೈಕ್ಷಣಿಕ ಮಾರ್ಗದಲ್ಲಿ ಮಾತ್ರ ಮುಂದುವರಿಸದೆ ಸಂಸ್ಕಾರಯುತ ಮಾರ್ಗದಲ್ಲಿನೂ ಕೂಡ ಮಕ್ಕಳನ್ನು ಬೆಳೆಸೋಣ. ಯಾಕೆಂದ್ರೆ ನಿಜವಾದ ಮನಸ್ಸಿಗೆ ಬೇಕಾಗಿರುವಂತಹ ಆಸ್ತಿಯೇ ಯಾವುದು ಅಂದ್ರೆ ಶಾಂತಿ, ಖುಷಿ ಮತ್ತು ತೃಪ್ತಿ. ಇದನ್ನ ನಾವು ಶಿಕ್ಷಣದಿಂದಾಗಲಿ, ಹಣದಿಂದಾಗಲಿ ಅಥವಾ ಅಧಿಕಾರದಿಂದಾಗಲಿ ಪಡೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಸಹಜವಾಗಿ ಪ್ರಕೃತಿಯಿಂದ ನಾವು ಖುಷಿ ಪಡ್ತೇವೋ ಅಷ್ಟೇ ಸಹಜವಾಗಿ ನಮ್ಮ ಸ್ವಭಾವದಿಂದ ಖುಷಿ ಆಗುವ ಹಾಗೂ ಅನ್ಯರನ್ನ ಖುಷಿ ಪಡಿಸುವಂತ ಒಂದಿಷ್ಟು ಗುಣಗಳನ್ನ, ಸ್ವಭಾವಗಳನ್ನ ಬಾಲ್ಯದಿಂದಲೇ ಪಾಲಕರು ಮಕ್ಕಳಿಗೆ ಬೇರೂರಿಸ್ಬೇಕು ಅಂತಂದ್ರೆ ಮಕ್ಕಳು ನೋಡಿ ಕಲಿತಾರೆ. ಹಾಗಾದ್ರೆ ನೋಡಿ ಕಲಿಯೋದನ್ನ ಮಕ್ಕಳ